ಆ್ಯಕ್ಚುಲಿ ಇವರು ವೇದಿಕೆ ಮೇಲೆ ಬಂದರೆ 25 ಗ್ರಾಮ್ ಕಡಿಮೆ ಆಗ್ತಾರೆ, ಜೊತೆಗೆ ಸ್ವಲ್ಪ ಸ್ವಲ್ಪ ಕಾಮಿಡಿ ಕೂಡ ಚೆನ್ನಾಗಿ ಮಾಡ್ತಾರೆ. ಇವತ್ತು ಏಡಿಕಾಯಿ ಕರ ಕರ ತಿಂದು ಹಾಕಿದ್ಲು ಅಂತ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದರಾಜು ಅವರು. ಬನ್ನಿ, ಜೋರಾದ ಚಪ್ಪಾಳೆ. ಓ ಗೋವಿಂದಣ್ಣ, ಓ ಮರಣ, ಏನ್ ಬೆಳಿಗ್ಗೆ ಎತ್ತೋ ಕಡೆಗೋ ಹೊಂಟಿದ್ಯಾ? ಮದ್ವೆ ಆಗಿವ 4 ವರ್ಷ ಆಯ್ತಲ್ಲ, ಕೆರೆ ಕಡೆ ಹೊಂಟೆ. 4 ವರ್ಷದಿಂದ ಕೆರೆ ಕಡೆಗೆ ಹೋಗಿಲ್ವಾ? ಥೋ ಥೋ ಹಂಗಲ್ಲ ಯೋ, ಯಾರ ನೋಡಿದ್ರು ಏನು ಅನ್ಕೊಂತಾರೆ. ಹಂಗಲ್ಲ, ಯಾಕ ಬಾಯಿ ಚಾಪ್ಲ ಅದೇ ಏಡಿಕಾಯಿ ಹಿಡ್ಕೊಂಬರೋಣಂತ ಹೊಂಟೆಣು. ಓ ಹಂಗಾದ್ರು ಸೊಂಪು ಇವತ್ತು. ಬತ್ತಿನಪ್ಪ, ಟೈಮ್ ಆಯ್ತು, ಬುಸ್ಲತ್ತದೆ. ಬೇಗ ಬರಪ್ಪ, ಹೋಗು. ಒಂದು ವಾರದ ನಂತರ. ಏನ್ ಗೋವಿಂದಣ್ಣ, ವಾರದಿಂದ ಕಾಣ್ತಾನೆ ಇಲ್ಲ, ಏಡಿಕಾಯಿ ತಿನ್ಕೊಂಡು ಮನೆಗೆ ಸೇರ್ಕೊಂಡ್ಬಿಟ್ಟ. ಈಗ ನೋಡಿದ್ರೆ ತಲೆ ಕೆರ್ಕೊಂಡು ಬರ್ತಾ ಇದೀಯಾ? ಅಯ್ಯೋ ಏನ್ ಹೇಳಿ, ಆ ಏಡಿಕಾಯಿ ಕತೆ ಹೇಳ್ತೀನಿ ಕೇಳು ಮಾರಣ. ಹೇಳೋಣ. ಕೆರೆಯ ತಾಕನ ಹೋಗಿ ಏಡಿಕಾಯ ಹಿಡಿದು ತಂದು ಸಾರು ಮಾಡು ಬಾ ಎಂಟಿ ಅಂತ ನಾನು ಕೂಗಿದರೆ ನನ್ನ ಹೆಂಡತಿ ನಡು ಏನ್ ಮಾಡ್ತಾ ಇದ್ಲು ಗೊತ್ತಾ? ನಿಮ್ ಹೆಂಡತಿ ಏನ್ ಮಾಡ್ತಾಳೆ ನಮಗೇನಪ್ಪ ಗೊತ್ತಾಗದು. ಕರ 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 ತಿಂದಾಗ್ತಾವಳೆ ನನ್ನ ಹೆಂಡ್ರು, ಕರ 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 ತಿಂದಾಗ್ತಾವಳೆ, ಕರ 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 ತಿಂದಾಗ್ತಾವಳೆ ಇವ್ನ ಹೆಂಡತಿ, ಕರ 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 ತಿಂದಾಗ್ತಾವಳೆ. ಕರ ಕರ ತಿನ್ನ ಬೇಡ ಸಾರು ಮಾಡು ಬಾ ಅಂದ್ರೆ, ತಿನ್ನು ಬೇಡ ಸಾರು ಮಾಡು ಬಾ ಅಂದ್ರೆ, ಕರ ಕರ ತಿನ್ನ ಬೇಡ ಸಾರು ಮಾಡು ಬಾ ಅಂದ್ರೆ ತಿನ್ನು ಬೇಡ ಸಾರು ಮಾಡು ಬಾ ಅಂದ್ರೆ. ಏನಂದು ಗೊತ್ತಾ ನಾನು? ಹೆಂಡತಿ ಏನಂತ ನನಗೇನು ಗೊತ್ತಾಳು? ಅಣೋ ಉಪ್ಪೇ ಇಲ್ಲಂತವಳೆ, ಅಮ್ಮನ್ಗೆಟ್ಟೋಳು ಉಪ್ಪೇ ಇಲ್ಲಂತವಳೆ, ಉಪ್ಪೇ ಇಲ್ಲಂತವಳೆ ಇವ್ನ ಹೆಂಡ್ರು, ಉಪ್ಪೇ ಇಲ್ಲಂತವಳೆ. ಅಣ್ಣ ಗೋವಾಕ್ಕೆ ನಾನೋಗಿ ಉಪ್ಪನ್ನು ನಾ ತಂದು, ಆಕೆ ಇವ್ನೋಗಿ ಉಪ್ಪನ್ನ ತಂದು, ಗೋವಾಕ್ಕೆ ನಾನೋಗಿ ಉಪ್ಪನ್ನು ನಾ ತಂದು ಆಕೆ ಇವ್ನೋಗಿ ಉಪ್ಪನ್ನ ತಂದ್ಕೊಟ್ಟು, ಸಾರು ಮಾಡು ಬಾ ಎಂಟಿ ಅಂತ ನಾನು ಕೂಗಿದರೆ ಮಾಡು ಬಾ ಹೆಂಡತಿ ಅಂತ ಇವನು ಕರೆದರೆ. ಇವಾಗ ಏನಂದು ಗೊತ್ತಲ್ಲ ಮರಣ? ಬೇರೆಯವನಿಗೆ ನೀನು ಹೆಂಡತಿ ಏನಂತ ನಮ್ಗೆ ಗೊತ್ತಿಲ್ಲ, ನೀನು ಹೇಳ್ಬೇಕು. ಮೆಣಸಿನ್ಕಾಯಿ ಇಲ್ಲಂತವಳೆ, ಮನೆ ಹಾಲಿ ಮೆಣಸಿನ್ಕಾಯಿ ಇಲ್ಲಂತವಳೆ, ಮೆಣಸಿನಕಾಯಿ ಇಲ್ಲಂತವಳೆ ಇವ್ನ ಹೆಂಡತಿ, ಮೆಣಸಿನಕಾಯಿ ಇಲ್ಲಂತವಳೆ. ಮೆಣಸಿನ್ಕಾಯಿ ಇಲ್ಲಂತವಳೆ, ನನ್ನೆಂಡ್ರು ಮೆಣಸಿನ್ಕಾಯಿ ಇಲ್ಲಂತವಳೆ. ಆಂಧ್ರಕ್ಕೆ ನಾನೋಗಿ ಮೆಣಸಿನ್ಕಾಯಿ ನಾ ತಂದು, ಆಕೆ ಇವ್ನೋಗಿ ಮೆಣಸಿನಕಾಯಿ ಅಣ್ಣ ಆಂಧ್ರಕ್ಕೆ ನಾನೋಗಿ ಮೆಣಸಿನ್ಕಾಯಿ ನಾ ತಂದು ಆಕೆ ಇವ್ನೋಗಿ ಮೆಣಸಿನಕಾಯಿ ತಂದು, ಸಾರು ಮಾಡು ಬಾ ಎಂಟಿ ಅಂತ ನಾನು ಕೂಗಿದರೆ ಮಾಡು ಬಾ ಹೆಂಡತಿ ಅಂತ ಇವನು ಕರೆದರೆ. ಇವಾಗ ಏನಂದು ಗೊತ್ತಣ್ಣ? ನಮಗೇನು ಗೊತ್ತಾಳ ನಿಮ್ಮ ಹೆಂಡ್ರಿ ವಿಷಯ? ಹಲೋ ಬೆಳ್ಳುಳ್ಳಿ ಇಲ್ಲಂತವಳೆ, ಅಬಿಕ್ನಾಸಿ ಬೆಳ್ಳುಳ್ಳಿ ಇಲ್ಲಂತವಳೆ, ಬೆಳ್ಳುಳ್ಳಿ ಇಲ್ಲಂತವಳೆ ಬೆಳ್ಳುಳ್ಳಿ ಇಲ್ಲಂತವಳೆ, ಅಬಿಕ್ನಾಸಿ ಬೆಳ್ಳುಳ್ಳಿ ಇಲ್ಲಂತವಳೆ, ಬೆಳ್ಳುಳ್ಳಿ ಇಲ್ಲಂತವಳೆ, ಅಬಿಕ್ನಾಸಿ ಬೆಳಗಾಂಗೆ ನಾನೋಗಿ ಬೆಳ್ಳುಳ್ಳಿ ನಾ ತಂದು, ಬೆಳಗಾಂಗೆ ನಾನೋಗಿ ಬೆಳ್ಳುಳ್ಳಿ ನಾ ತಂದು ಸಾರು ಮಾಡು ಬಾ ಎಂಟಿ ಅಂತ ನಾನು ಕೂಗಿದರೆ ಅಣ್ಣ ಬೆಳಗಾಂಗೆ ಹೋದೆ ಬೆಳ್ಳುಳ್ಳಿ ತರಕ್ಕೆ ತಗೊಂಬಂದೆ, ಸಾರು ಮಾಡು ಬಾ ಅಂತ ಕರೆದ್ರೆ ಇವಾಗ ಏನ್ ಅನ್ಬೇಕು ಅವಳು? ಮಾಡಿರ್ಬೇಕಷ್ಟೇ. ಅಣೋ ಏನಂದು ಗೊತ್ತಾ? ಗೊತ್ತಿಲ್ಲ. ಈರುಳ್ಳಿ ಇಲ್ಲಂತವಳೆ, ದೇವಿ ಈರುಳ್ಳಿ ಇಲ್ಲಂತವಳೆ, ಈರುಳ್ಳಿ ಅಣ್ಣ ಈರುಳ್ಳಿ ಇಲ್ಲಂತವಳೆ, ಅಮ್ಮುದೇವಿ ಈರುಳ್ಳಿ ಇಲ್ಲಂತವಳೆ,
ಹುಬ್ಳಿಗೆ ನಾನೋಗಿ ಈರುಳ್ಳಿನ ತಂದು ಹುಬ್ಳಿಗೆ ಇವ್ನು ಹೋಗಿ ಈರುಳ್ಳಿ ತಂದ್ಕೊಟ್ಟೆ. ಸಾರು ಮಾಡು ಬಾಯಂಟಿ ಅಂತ ನಾನು ಕೂಗಿದರೆ ಮಾಡು ಬಾಯಂತಿ ಅಂತ ಇವನು ಕರೆದರೆ. ಅದು ಹೆಂಗ್ ಕರೆದೆ ಗೊತ್ತಾಣ ಹೆಂಗೆ ಕರೆದೆ ಗೊತ್ತಾಣ ಹೆಂಗ್ ಕರ್ದಣ್ಣ ಹೇಳು? ಚಿನ್ನ ರನ್ನ ಬಂಗಾರ ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಬಾರೆ ಬೆಳ್ಳಿ ಕೊಡ್ತೀನಿ ಬಾರೆ ಒಂದ್ ಮುತ್ತು ಕೊಡ್ತೀನಿ ಬಾರೆ ಅಂದೆ ಏನನ್ಬೇಕು ಮಸಾಲೆ ಇಲ್ಲಂತವಳೆ ನನ್ನೆಂಡ್ರು ಮಸಾಲೆ ಇಲ್ಲಂತವಳೆ ಮಸಾಲೆ ಇಲ್ಲಂತವಳೆ ನನ್ನೆಂಡ್ರು ಅಣ್ಣ ಗೋವಾಗ್ ಹೋದೆ ಆಂಧ್ರಾಗ್ ಹೋದೆ ಬೆಳ್ಳುಳ್ಳಿ ತರಕ್ ಬೆಳಗಾಂಗ್ ಹೋದೆ ಎಲ್ಲ ಹೋಗಿ ಕಾಸು ಖಾಲಿ ಆಗ್ಬಿಡ್ತಾಣ ಮಸಾಲೆ ಮಾಡ್ಸಕ್ ಕಾಸಿಲ್ಲ ನಮ್ಮ ಊರವ್ರ ಹತ್ರ 5,000 ಸಾಲ ಇಸ್ಕೊಂಡು ಪಾಪ ಪುಣ್ಯಾತ್ಮರು ಕೊಟ್ರು ಸಾಲ ಇಸ್ಕೊಂಡು ಹೋಗಿ ಮೈಸೂರ್ಗೆ ಹೋದೆ ದೊಡ್ಡ ಗಡಿಯಾರ ಅದಲ್ಲ ಅರಮನೆ ಮುಂದೆ ಆ ಗಡಿಯಾರ ಮುಂದೆ ಒಂದು ಬಲಗಡಿಗೆ ಹೋಗಿ ಎಡಗಡಿಗೆ ಹೋಗಿ ಮುಂದಕ್ಕೆ ಹೋದ್ರೆ ಒಂದ್ ಅಜ್ಜಿ ಅಂಗಡಿ ಅಲ್ಲಿ ಚಕ್ಕೆ ಲವಂಗ ಜಾಕಾಯಿ ಜಾಪತ್ರೆ ಎಲ್ಲ ತಗೊಂಡು ಆಳು ಮುಳ್ಳೋದ್ವನ ಕಸ ಕಡ್ಡಿ ಎಲ್ಲ ತಗೊಂಡೆ ಹೋಗ ಅಲ್ಲಿ ಮಿಕ್ಸಿಗೆ ಹಾಕ್ಸ್ದೆ ಮೈಸೂರ್ಗೆ ಹೋದೆ ನಮ್ಮೂರ ಮಿಕ್ಸಿ ಇರ್ಲಿಲ್ಲ ಅವಾಗ ಮಿಕ್ಸಿಗೆ ಹೋಗಿ ಮಿಕ್ಸಿಗೆ ಹಾಕ್ಸಿ ಎತ್ಕೊಂಬಂದು ಇವ್ಳಿಗೆ ಯಾಕೋ ಸಾರು ಮಾಡಕ್ ಬರಂಗಿಲ್ಲ ಇವಳು ಏನು ಕಲ್ತಿದ್ದಂಗಿಲ್ಲ ತಡಿ ನಾನೇ ಮಾಡ್ಬಿಡೋಣ ಅನ್ಬಿಟ್ಟು ಅಬ್ಬುಡ್ ದುಬ್ಡಾಗ ರುಬ್ಬಿ ಒಂದಿಷ್ಟು ಅದು ಇದು ಹಾಕ್ಬಿಟ್ಟು ಸಾರು ಮಾಡ್ದೆ ಅಣ್ಣ ಸಾರು ಮಾಡಿ ನನ್ನ ಹೆಂಡ್ರನ್ ಕರೆದೆ ಏಯ್ ಬಾರೆ ನಾನೇ ಮಾಡಿದೀನಿ ಸಾರು ತಿನ್ನು ಒಂದೆ ಏನೇನ್ಬೇಕು ಬತ್ತಿನ್ ನಡಿ ಅಂತವಳೆ ಅವ್ರ ಅಪ್ಪನ್ ಕರ್ಕೊಂಡ್ ಬತ್ತಿನ್ ನಡಿ ಅಂತವಳೆ ಬತ್ತಿನ್ ನಡಿ ಅಂತವಳೆ ಅವ್ರ ಅವ್ವನ್ ಕರ್ಕೊಂಡ್ ಬತ್ತಿನ್ ನಡಿ ಅಂತವಳೆ ಬತ್ತಿನ್ ನಡಿ ಅಂತವಳೆ ಅವ್ರ ಅಪ್ಪನ್ ಕರ್ಕೊಂಡ್ ಬತ್ತಿನ್ ನಡಿ ಅಂತವಳೆ ಬತ್ತಿನ್ ನಡಿ ಅಂತವಳೆ ಅವ್ರ ಅವ್ವನ್ ಕರ್ಕೊಂಡ್ ಬತ್ತಿನ್ ನಡಿ ಅಂತವಳೆ ಬತ್ತಿನ್ ನಡಿ ಅಂತವಳೆ ಅವ್ರ ಅಪ್ಪನ್ ಕರ್ಕೊಂಡ್ ಬತ್ತಿನ್ ನಡಿ ಅಂತವಳೆ ಬತ್ತಿನ್ ನಡಿ ಅಂತವಳೆ ಅವ್ರ ಹೂ ಕರ್ಕೊಂಡ್ ಬತ್ತಿನ್ ನಡಿ ಅಂತವಳೆ ಎಸ್ತೂರು ಏನು ಹಾಡಿನ ಜೋರು ಹಾ ನಿಮ್ಮನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಕೋರಸ್ ಅವ್ರಿಗೂ ಜೋರ್ ಚಪ್ಪಾಳೆ ಬರಲಿ ಅವ್ರು ಇಲ್ಲದೇ ಇದ್ರು ಕೂಡ ಇದು ಎಲ್ಲೋ ಆ್ಯಕ್ಟ್ ನೀವು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ತೀನಿ ಆ್ಯಕ್ಟಿಂಗು ಸಿಂಗಿಂಗು ಜೊತೆಗೆ ಇಡೀ ಮಸಾಲೆ ಪದಾರ್ಥನೇ ನಿಮ್ಮ ಬಾಡಿಲಿ ಇಟ್ಕೊಂಡು ಬಂದಿದ್ದೀರಾ ಅದನ್ನೆಲ್ಲ ಯೋಚನೆ ಮಾಡಿ ತಗೊಂಡು ಬಂದಿದ್ದೀರಾ ಗುಡ್ ಒನ್ ಗೋವಿಂದರಾಜು ಫೈನಲಿ ಅರ್ಚನಾ ಮ್ಯಾಮ್ ಗೆಂಡೆ ತಿಮ್ಮ ಎಷ್ಟು ಮಜವಾಗಿದೆ ನಿಮ್ಮ ಔಟ್ಫಿಟ್ಟು ಆಮೇಲೆ ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸಿಗೆ ಏನು ಸೂಪರ್ ಎಂಟರ್ಟೈನಿಂಗ್ ಆಗಿತ್ತು ಅಂತಂದರೆ ನಾವು ಯಾವುದೋ ಬೇರೆ ಲೋಕಕ್ಕೆ ಹೋಗ್ಬಿಟ್ವಿ ಅಂದರೆ ಇದು ಯಾವುದೋ ಒಂದು ಕಾಂಪಿಟೇಷನ್ನು ಇಲ್ಲೇನೋ ಒಂದು ಸೀರಿಯಸ್ ಆಗಿ ಒಂದು ಪ್ರಕ್ರಿಯೆ ನಡೀತಿದೆ ಇದೆಲ್ಲ ಮರೆತು ಯಾವುದೋ ಒಂದು ಈ ಟೆಂಟ್ ನಾಟಕಗಳಿರ್ತಾವಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದಂಥ ಮಜಾ ಸಿಕ್ತು ಇವತ್ತು ಸಿಂಗಿಂಗು ತುಂಬ ಕಡೆ ಎಲ್ಲ ನೀವು ಶಾರ್ಪ್ ಹೋದರೆ ಅದು ಸ್ವಲ್ಪ ಇವತ್ತು ನಿಮ್ಮ ಪರ್ಫಾರ್ಮೆನ್ಸಿಗೆ ಒಂಚೂರು ನಿಮಗೆ ಕನ್ಸೆಷನ್ ಕೊಡೋಣ ಯಾಕಂದರೆ ಇದರಲ್ಲಿ ಆ್ಯಕ್ಟಿಂಗು ಇತ್ತು ಸಿಂಗಿಂಗು ಇತ್ತು ಪಾಪ ಅವ್ರದ್ದು ಪಟಾಪಟಿ ಚಡ್ಡಿ ಒಳಗಡೆ ಒಂದು ಅಂಗಡಿನೇ ಇಟ್ಕೊಂಡ್ಬಿಟ್ಟಿದ್ರು ನಾನು ಇನ್ನೂ ಸೋರೆಕಾಯಿ ಹೀರೆಕಾಯಿ ಕುಂಬಳಕಾಯಿ ಏನೇನು ಬರ್ತೋ ಆಚೆ ನೋಡ್ತಾ ಇದ್ದೆ ಇಲ್ಲ ಮೇಡಮ್ ಇನ್ನೊಂದು ಬೆಳ್ಳುಳ್ಳಿ ಇತ್ತು ಬೀರಪ್ಪ ಅಲ್ಲ ಇವತ್ತು ಯಾರಿಗೆ ಮಾರ್ಕ್ಸ್ ಕೊಡೋಣ ಇವತ್ತು ನಿಮಗೆ ಮಾತ್ರ ಕೊಡೋಣವಾ ನಿಮ್ಮ ಸ್ನೇಹಿತರಿಗೂ ಸೇರಿಸಿ ಶೇರ್ ಮಾಡ್ಕೋತೀರಾ ಮೇಡಮ್ ಆಯ್ತು ಏನು ಒಬ್ರನ್ನ ಮೀರಿಸಿ ಒಬ್ರು ಏನು ಪೀರಪ್ಪ ಅಯ್ಯೋ 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 ಭಗವಂತ ಒಬ್ರನ್ನ ಮೀರಿಸಿ ಒಬ್ರು ಆ ಪೀರಪ್ಪಂದಂತೂ ಎಕ್ಸ್ಪ್ರೆಷನ್ನು ಕಣ್ಣಲ್ಲೇ ಕಣ್ಣಿಂಗ್ ಬಿಡ್ತಾರೆ ಹಿಂಗಂತಾರೆ ಆ ಬ್ಲಿಂಕರ್ ಗಾಡಿದು ಆಗ್ತಾ ಇರತ್ತಲ್ಲ ಹಿಂಗೆ ಹಂಗೆ ಕಂಡೋರ್ ಮನೆ ವಿಚಾರ ಅಂದ್ರೆ ಹಂಗೆ ಮೇಡಮ್ ಕಂಡೋರ್ ಮನೆ ಇಂಟ್ರೆಸ್ಟ್ ಜಾಸ್ತಿ
ಕೋರಸ್ ಹಾಡಿದಕ್ಕೆ ನಮ್ದು ಸರಿಯಾದ ಗಾಳಿ ಓಡ್ತಾ ಮರ್ಯಾದೆ. ಇದ್ರು ಕಂಡರ್ ಮನೆ ವಿಚಾರದ ತುಂಬ ಮಜವಾಗಿತ್ತು ನಿಮ್ಮ ವೇಷಭೂಷಣ, ನಿಮ್ಮ ಇಂಟ್ರೆಸ್ಟಿಗೆ ತುಂಬ ಮೆಚ್ಚಬೇಕು. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಪ್ರತಿಯೊಂದು ಹಾಡಿಗೆ ತಕ್ಕ ಹಾಗೆ ಆ ವೇಷಭೂಷಣ. ನಾನು ನೀವಿಲ್ಲಿ ಕೂತ್ಕೊಂಡಿದ್ದಾಗ ನೋಡಿದೆ, ಏನು ಶರ್ಟ್ ಕೊಳಕಾಗಿದೆ ಪಾಪ, ಇವ್ರು ನೋಡ್ಕೊಂಡೇ ಇಲ್ಲ, ಅವರು ಸ್ನೇಹಿತರಿಗೆ ಹೇಳ್ಬಿಟ್ಟು ಇಲ್ಲಿ ಒಂಚೂರು ಬಡಿ ಅಂತ ಹೇಳೋಣ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಇನ್ನು ಬೆನ್ನ ಮೇಲೆ ಹೊತ್ಕೊಂಬಂದಿರೋ ಕತೆಗೆ ಆಗಿರೋದು ಕೊಳಕು. ಏಡಿಕಾಯಿ ಹಿಡಿಯಕ್ ಮೇಡಮ್ ಅದು ಸಿಕ್ತಾ? ಇಲ್ಲ ಇಲ್ಲ, ಸಿಕ್ಕಾದ್ಮೇಲೆ ಅಲ್ವಾ ನಿಮ್ ಹೆಂಡತಿ ಕೊಟ್ಟಿದ್ದು? ತುಂಬ ಮಜವಾಗಿತ್ತು. ಮುಂಬರುವ ಇದು ಸಂಚಿಕೆಗಳಲ್ಲಿ ಇನ್ನೂ ಎಂಟರ್ಟೈನ್ ಮಾಡಿ ನಮ್ಮೆಲ್ಲರನ್ನು ಹೀಗೆ ಶ್ರುತಿ ಬಿಡಬೇಡಿ ಅಷ್ಟೇ, ಆಯ್ತಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಗೋವಿಂದರಾಜು ಸರ್. ಇದೊಂದು ಜನಪದ ಶೈಲಿಯ ಗೀತೆ. ಹೌದು ಸರ್. ಆಧುನಿಕತೆ ಎಲ್ಲ ತಂದು ಬಿಟ್ರಿ ಅದ್ರೊಳಗಡೆ. ಅದು ತರಲಿಲ್ಲ ಅಂದರೆ ಇದು ಜನಪದನ ಅಂತ ಅನ್ಕೊಳ್ಳೋಷ್ಟು ಮಟ್ಟಿಗೆ ಅದು ಹಾಡಿದೆ. ಈ ಹಾಡಿನ ಮಧ್ಯೆ ಮಾತಾಡಿ ಮತ್ತೆ ಅದನ್ನು ತಗೊಳ್ಳೋದಿದೆಯಲ್ಲ, ಅದು ಶ್ರುತಿಗೆ ಬರೋದಿದೆಯಲ್ಲ, ಸ್ವಲ್ಪ ಕಷ್ಟದ ವಿಷಯನೇ. ಚೆನ್ನಾಗಿ ಹಾಡಿದ್ರಿ. ಆಮೇಲೆ ಈ ಕೋರಸ್ ಇದೆಯಲ್ಲ, ಈ ಕೋರಸ್ಸಲ್ಲಿ ಏನಂದರೆ ಎಲ್ಲ ಕೋರಸ್ ಥರ ಈ ಕೋರಸ್ ಅಲ್ಲ. ಆ ಹಾಡಿದ್ದನ್ನು ರಿಪೀಟ್ ಹಾಡಬೇಕು. ಇಲ್ಲೇನಾರ ರಿಪೀಟ್ ಹಾಡಿದ್ರೆ ಏನಾಗುತ್ತೆ, ಅಪಾರ್ಥ ಆಗ್ಬಿಡುತ್ತೆ. ಹೌದು, ನೀನು ನನ್ನ ಹೆಂಡ್ತಿ ಅಂತ, ಇವನು ನನ್ನ ಹೆಂಡ್ತಿ ಅಂತಾನೆ. ನಾವು ಯಾರು ಹೆಂಡ್ತಿ ಅಂತ ತಿಳ್ಕೊಬೇಕು ಅವಾಗ. ಅದು ಭಾಳ ಅಪಾರ್ಥ ಆಗ್ಬಿಡುತ್ತೆ. ಅದರಿಂದ ಇವನ್ ಹೆಂಡ್ತಿ ಅಂತ ಒತ್ತಿ ಪೀರಪ್ಪ ಹೇಳ್ತಿದ್ ನೋಡ್ಬೇಕು, ಇವನ್ ಹೆಂಡ್ತಿ ಅಂತ. ಮಸಾಲೆ ಇಲ್ಲಂತವಳೆ ನನ್ನೆಂಡ್ರು, ಮಸಾಲೆ ಇಲ್ಲಂತವಳೆ. ಅದರಲ್ಲಿ ತೋರಿಸೋ ರೀತಿನೂ ಪರ್ಟಿಕ್ಯುಲರಾಗಿ ಅವ್ನು ಒತ್ತಿ ಹೇಳೋನು. ಇದು ವಿಶೇಷವಾಗಿತ್ತು. ಮತ್ತು ಆ್ಯಕ್ಟ್ ಮಾಡೋದಿದೆಯಲ್ಲ, ಅದು ಕಷ್ಟ, ಹಾಡಿನ ಜೊತೆಗೆ ಕಷ್ಟ. ಅದ್ಭುತವಾಗಿತ್ತು. ಆಮೇಲೆ ಏಡಿಕಾಯಿ ಸಿಕ್ತು ಅಂದರೆ ನೀನು ಆ ಮುರ್ಕ್ಲು ಸೆನಕೆ ಹಿಡ್ಕೊಡಿದ್ರೆ ಎಲ್ಲಿ ಸಿಗ್ತದೆ? ತಗ ಸೆನಕೆ ನೋಡಿ ತೋರಿಸು ಒಂಚೂರು. ಸೆನಕೆ ಹೆಂಗನು ಮೇಲ್ಗಡೆ ಇಡಿ. ಆ ಮುರ್ಕ್ಲು ಸೆನಕೆ ಇಟ್ಕೊಂಡೋಗಿ ಏಡಿಕಾಯಿ ಇಡ್ತೀನಿ ಅಂದ್ರೆ ಆಗ್ತದೇನಪ್ಪ? ಇಲ್ಲ ಚೆನ್ನಾಗಿರೋ ಸೆನಕೆ ಕೊಡಿಸ್ತೀನಿ ಬಾ. ಓಕೆ ಸರ್, ಆಯ್ತು. ಪ್ರೇಮ್ಗಲ್ ಸರ್. ಗೋವಿಂದರಾಜು ಸರ್. ಅಂತೂ ಒಂದು ವಿಭಿನ್ನವಾದ ಗೀತೆಯನ್ನು ಕೊಟ್ಟಿದ್ರಿ ವೇದಿಕೆಗೆ. ಇಷ್ಟು ದಿವಸಕ್ಕೆ ನಾವೆಲ್ಲ ಖುಷಿಯಾಗಿ ಕೇಳಿದಂಥ ಗೀತೆ ಇದು. ಕಡೆಗೆ ಪಾಪ ಅಷ್ಟು ಕಷ್ಟಪಟ್ಟು ನೀವು ಏಡಿಕಾಯಿ ಹಿಡ್ಕೊಂಡು ಬಂದು ಮಸಾಲೆ ಊರೂರು ತಿರುಗಿ ಬೆಳಗಾಂ, ಹುಬ್ಳಿ, ಧಾರವಾಡ, ಕಡೆಗೆ ನಿಮ್ಮ ಅತ್ತೆ ಮಾವ ನಿನ್ನ ಹೆಂಡತಿ ತಿಂದ್ರಲ್ಲ, ನೀನು ತಿಂದಲ್ಲೋ ನಮ್ಗೆ ಗೊತ್ತಾಗಿಲ್ಲಪ್ಪ. ಏಡಿಕಾಯಿ ಸಾರು ಭಾಳ ಒಳ್ಳೆಯದದು. ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಅದನ್ನು ಸನ್ನೆ ಆಗಬಾರ್ದು ಅಂತ ನೋಡಿ, ಮುನ್ರಾಜ್ ಅವ್ರು ಚೆನ್ನಾಗಿ ಗೊತ್ತು ಅವ್ರಿಗೆ. ಅದು ಮೊದಲ ಕಾಲದಲ್ಲಿ ಇತ್ತು. ಕೆರೆ ಬಂದರೆ ಕೆರೆ ಹತ್ರ ಅದು ಒಂದು ಕಾಲದಲ್ಲಿ ಸೀಸನ್, ಅದು ಒಳ್ಳೊಳ್ಳೆ ಏಡಿಕಾಯಿ ಹಿಡ್ಕೊಂಬಂದು ಮಾಡ್ತಕ್ಕಂಥ ಕಾಲ ಇತ್ತು. ಈಗ ಅದೆಲ್ಲ ಮರೆಯಾಗಿದೆ. ಒಟ್ಟಿನಲ್ಲಿ ಪಾಪ ನಿಮ್ಮ ಅತ್ತೆ ಮಾವಾದರೂ ಊಟ ಮಾಡಿದ್ರಲ್ಲ, ಸಂತೋಷ ಪಡ್ಬೇಕು ನೀವು. ಹೌದು ಸರ್. ಹಾಂ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಗೋವಿಂದರಾಜು, ಮದುವೆ ಆಗಿದೆಯಾ? ಹಾಂ ಮೇಡಮ್. ಇವತ್ತು ಮನೆಗೆ ಹೋಗಿ ಇದೆ ಹಬ್ಬ, ಏನೇನೆಲ್ಲ ಅಂದಿದ್ದೀರಿ, ಬೀಪ್ ವರ್ಡ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಮೇಡಮ್, ಇದು ಆಗಲೇ ಸುಮಾರು ಒಂದು 2 ವರ್ಷ ಮುಂಚೆಗೆ ಆಡಿದ್ದೆ. ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಚಾನಲಲ್ಲಿ ಆಡಿದ್ದೀನಿ. ಅವಾಗ ನಮ್ಮ ಮಾವ ಕೇಳಿದ್ರು, ಯಾಕಂದರೆ ಆ್ಯಕ್ಚುಲಿ ಹೇಳ್ಬಾರ್ದು, ನಾವು ಅದು ಏಡಿಕಾಯಿ ಸಂಬಂಧಪಟ್ಟವ್ರೆ ನಾವು. ಸೊ ಹಂಗಾಗಿ ಆಡಿದ್ದಕ್ಕೆ ನಮ್ಮ ಮಾವ ಅವರು ಯಾಕಪ್ಪ ಈ ಸಾಂಗ್ ಆಡಿದೆ ಅಂತ ಕರೆದು ಹೇಳಿದರು ನನಗೆ. ಯಾಕಪ್ಪ ಈ ಸಾಂಗ್ ಆಡಿದೆ, ನಾನು ಇದೊಂದು ಸಾಂಗ್ ಥರ ಕೇಳಿ ಅಂತ. ನಾನು ನೆಕ್ಸ್ಟ್ ಏಡಿಕಾಯಿ ತಿನ್ಬೇಕಾ ಬೇಡವಪ್ಪ, ನೀನು ನಾನು ತಿಂದಿರೋದನ್ನ ಎಲ್ಲ ಊರಿಗೆಲ್ಲ ಹೇಳ್ತಾ ಇದೀಯಾ ಅಂತ ಅವ್ರು ಕೇಳಿದ್ದು. ಇಲ್ಲ ಮೇಡಮ್, ತಿನ್ಬೇಕು ಮೇಡಮ್ ಏಡಿಕಾಯಿ. ಹೌದಾ? ಓಕೆ, ಸೂಪರ್ ಕೆಸ್ತೂರ್ ಗೋವಿಂದರಾಜು, ಕಮ್ ಆನ್, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಓಕೆ ಮೇಡಮ್.